ನೆಟ್ಟು ನಿಂತ್ಕೊಳಕ್ಕಾಗಲ್ವಾ? ಮೇಲೆ ಹತ್ತಿದೆಯಲ್ಲ. ಕ್ಷಮಿಸಿ ಗುರುಗಳೇ. ಕ್ಷಮೆ ಕ್ಷಮೆ ಅಂತೆ. ಸರಿ ಸರಿ. ಒಳ್ಳೇದಾಯ್ತು ರಾಮಕೃಷ್ಣ, ನಿನಗೆ ತಿಳಿದಿದ್ದು ಇಲ್ಲೊಂದು ನದಿ ಇದೆ ಅನ್ನೋದು. ಈ ನದಿಯ ಸಮೀಪದಲ್ಲಿ ವಿಶ್ರಾಂತಿ ಶಾಲೆ ಇರುತ್ತೆ. ಹಾ ಆಚಾರ್ಯರೇ, ನನ್ ಜೊತೆ ಇದ್ರೆ ಈ ರೀತಿ ಆನಂದವಾಗೇ ಇರ್ತೀರಾ. ಸರಿ, ನಾವ್ ಇವತ್ ರಾತ್ರಿ ಇಲ್ಲೇ ವಿಶ್ರಾಂತಿ ಮಾಡೋಣ, ಮತ್ತೆ ನಾಳೆ ಬೆಳಗ್ಗೆ ಬೇಗ ಎತ್ಕೊಂಡು ಪ್ರಯಾಣ ಮುಂದುವರ್ಸೋಣ, ಸರಿನಾ? ಆಗ್ಲಿ. ಸರಿ ಸರಿ, ಒಳ್ಳೇದು, ಬಾ. ಪ್ರತಿ ರಾತ್ರಿನೂ ಹಗಲಾಗೋದಿಲ್ಲ ರಾಮಕೃಷ್ಣ. ಓಂ ಕ್ರೀಂ ಕಾಲಿಕಾಯ ನಮೋ ನಮಃ. ಓಂ ಕ್ರೀಂ ಕಾಲಿಕಾಯ ನಮೋ ನಮಃ. ಇವತ್ತಂತೂ ಅಧಿಕವಾದ ಭೋಜನ ಸೇವಿಸಿದ್ದೀನಿ. ನನಗೆ ಹೇಗೆ ಅನ್ನಿಸ್ತಾ ಇದೆ ಅಂದ್ರೆ ನನ್ನ ಆತ್ಮಕ್ಕೂ ಸಹ ತೃಪ್ತಿಯಾಗಿದೆ ಅಂತ. ಸರಿಯಾಗಿ ಹೇಳಿದ್ರಿ ಗುರುಗಳೇ, ನಮಗೂ ಕೂಡ ಭೋಜನ ತುಂಬಾನೇ ಆಗೋಯ್ತು. ಇನ್ನು ಸ್ವಲ್ಪ ಜಾಸ್ತಿ ಭೋಜನ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮ ಹೊಟ್ಟೆ ಹೊಡೆದೋಗಿರೋದು. ಅರೆ ಸೋಂಬೇರಿ, ಇಲ್ಲಿ ಇಲ್ಲಿ. ಅರೆ ಇನ್ನು ಸ್ವಲ್ಪ ಅಧಿಕ ಬಲ ಪ್ರಯೋಗ ಮಾಡು. ಏನು ಕನ್ನಿ ಏರ್ತಾರ ಮೆತ್ತಿಗೆ ಒತ್ತುತ್ತಾ ಇದೀಯಾ? ಬಳೆ ಹಾಕೊಂಡಿದ್ಯಾ ನೀನು? ಕ್ಷಮಿಸಿ ಗುರುಗಳೇ, ತಪ್ಪಾಯ್ತು. ಹಾಗಿದ್ರೆ ತಪ್ಪು ಸುಧಾರಿಸ್ಕೋ. ಈ ಕಡೆ ಬಾ ಗುರುಗಳೇ. ಕತ್ತೊಂದನ್ನ ಬಿಟ್ಟು ಬೇರೆ ಇನ್ನೆಲ್ಲಾನು ಒತ್ತು, ತುಂಬಾ ನೋವಾಗ್ತಿದೆ. ಆಗ್ಲಿ ಗುರುಗಳೇ. ಗುರುಗಳೇ, ಏನಾಯ್ತು? ಹಿಡ್ಕೊಂಡ್ಬಿಟ್ವಿ ಗುರುಗಳೇ, ನಾವು ಕಳ್ಳನನ್ನು ಹಿಡ್ಕೊಂಡ್ಬಿಟ್ವಿ. ಇವನ್ನ ಸುಮ್ನೆ ಬಿಡಲ್ಲ ಗುರುಗಳೇ. ಯಾರನ್ನು ಹಿಡ್ಕೊಂಡು ಕಳ್ಳ ಅಂತಿದ್ರಲ್ಲ, ಯಾರದು? ತೆಗಿರ ಬಟ್ಟೆ ಅಂತ ತೆಗಿರ, ಮುಖದ ಮೇಲಿಂದ ತೆಗಿರ. ನಾನು ಶಿಷ್ಯ. ಬದುಕಿದ್ಯಾ? ಮತ್ತಿವತ್ತೇ ರಾತ್ರಿನೇ ನಿನ್ನ ಬಳ್ಳಿ ಬಳಗಿಸ್ಕೊಂಡು ಏನ್ ಮಾಡ್ತಾ ಇದ್ದೆ? ನಾನು ನನ್ನ ಔಷಧಿಯನ್ನ ಹುಡುಕ್ತಾ ಇದ್ದೆ. ಕ್ಷಮಿಸಿಬಿಡು ತಮ್ಮ, ಸುಮ್ನೆ ವ್ಯರ್ಥವಾಗಿ ಹೊಡೆದು ಬಿಟ್ವಿ ನಿನ್ನ. ಮುಚ್ಚಬಾಯ್. ಅಯ್ಯೋ, ಇದೆಲ್ಲ ಸುಡ್ತಾ ಇದೆ. ಅಯ್ಯೋ, ಇದು ಬಹಳ ಕಷ್ಟನೇ. ಅಯ್ಯೋ ಮಣಿ, ನಾವು ಕೂಡ ಭೋಜನವನ್ನ ಅಧಿಕವಾಗಿ ಮಾಡಿಬಿಟ್ಟಿದ್ವಿ. ಗುರುವಿನ ಗುರುಗಳೇ, ನಿಮ್ಮ ನೋವು ನಾನು ವಾಸಿ ಮಾಡಬಹುದು. ನನ್ನ ಹತ್ರ ಒಂದು ಚೂರ್ಣ ಇದೆ, ನೀವು ಒಬ್ಬನೇ ಕೊಟ್ರೆ ನಾನು ತಗೊಂಡ್ ಬರಲ್ಲ? ನಿನ್ನ ಹತ್ರ ಇದೆಯಾ? ಹಾಗಿದ್ರೆ ಖಂಡಿತ ತಗೋತೀವಿ. ಸರಿ. ನನಗೂ ಬೇಕು ಆ ಚೂರ್ಣ. ಅಯ್ಯೋ, ಬಹಳ ಅಗತ್ಯ ಇದೆ, ಅದು ತಗೊಂಡ್ ಬಾ, ಹೋಗು. ಈಗ ಸ್ವಲ್ಪ ವಿಶ್ರಾಂತಿ ಮಾಡಬೇಕು. ಕಾಲಿಕಾಯ ನಮೋ ನಮಃ. ಈ ಚೂರ್ಣನ ಸೇವನೆ ಮಾಡಿದ ತಕ್ಷಣನೇ 3 ಜನ ಗಾಢವಾದ ನಿದ್ರೆಯಲ್ಲಿ ಮುಳುಗ್ತಾರೆ. ಮತ್ತೆ ನಾನು ನನ್ನ ಕೆಲಸ ಮುಗಿಸಿ ಮಾಯ ಆಗ್ತೀನಿ. ಕುಡಿಯಿರಿ.
ಮಣಿ, ನೀನು ಮಾಡಿದ್ಯಾ ನನಗೆ ತುಂಬಾನೇ ಹಾನಿ. ಏಟಿನ ಮೇಲೆ ಏಟು. ಇದು ಇವತ್ತಿಗಷ್ಟೇ, ಅನುಭವಿಸೋದಿನ್ನ ಬಾಕಿ ಇದೆ. ಆದರಣೀಯ ಸುಲ್ತಾನ್ ಶಂಶುದ್ದೀನ್ ಜಫರ್ ರವರಿಗೆ ಕೃಷ್ಣದೇವರಾಯನ ನಮಸ್ಕಾರಗಳು. ಪ್ರಿಯ ಸುಲ್ತಾನರೇ, ಪಂಡಿತ ರಾಮಕೃಷ್ಣ ಹಾಗೂ ಆಚಾರ್ಯ ತಾತಾಚಾರ್ಯರು ನಮ್ಮ ರಾಜ್ಯದ ಮಹಾನ್ ಧಾರ್ಮಿಕ ಪುರುಷರು. ನಮ್ಮ ರಾಜ್ಯದ ಅಮೂಲ್ಯವಾದ ರತ್ನಗಳು ಇವರು. ನಾವು ಇವರನ್ನು ನಿಮ್ಮ ದರ್ಬಾರಿಗೆ ಒಂದು ವಿಶೇಷ ಕಾರ್ಯದ ಮೇಲೆ ಕಳಿಸುತ್ತಿದ್ದೇವೆ. ನಮ್ಮ ಸಂಧಿ ಪ್ರಸ್ತಾಪವು ನಿಮಗೆ ಒಪ್ಪಿಗೆ ಆದರೆ ಇವರನ್ನು ಕ್ಷೇಮವಾಗಿ ಹಿಂತಿರುಗಿಸಿ. ಪೂರ್ಣ ಅಮಾವಾಸ್ಯೆಯ ದಿನದಂದು ಇವರನ್ನು ಪಲ್ಲಕ್ಕಿಯಲ್ಲಿ ನೀವೇ ಸ್ವತಃ ಕಳಿಸಿಕೊಡಿ. ನಿಮ್ಮ ಆಭಾರಿ ಕೃಷ್ಣದೇವರಾಯ. ವಾಕ್ಯ ಈಗ ಪೂರ್ತಿ ಆಯಿತು. ಮತ್ತೆ ನೀವಿಬ್ರು ಈಗ ಸ್ವಾಹ. ಓಡೋಗಿದ್ದಾನೆ ಗುರುಗಳೇ, ಓಡೋಗಿದ್ದಾನೆ. ಓಡೋದ್ನ ಯಾರೋ ಓಡೋಗಿದ್ದ? ಗುರುಗಳೇ, ನಾವು ಪೂರ್ತಿ ವಿಶ್ರಾಂತಿ ಗೃಹದಲ್ಲಿ ಹುಡುಕಿದ್ವಿ, ನಮ್ಮ ಸೇವಕವಂತೂ ಸಿಗ್ಲೇ ಇಲ್ಲ. ನೀವು ಅವನಿಗೆ ಎಷ್ಟು ತೊಂದರೆ ಕೊಟ್ಟಿದ್ದೀರಾ ಅಂದ್ರೆ ಅವನು ಓಡೇ ಹೋಗಿದ್ದಾನೆ. ಇಲ್ಲಿ ಬನ್ನಿ. ಇಲ್ಲಿ ಬಂದೆ ಗುರುಗಳೇ. ನೀವಿಬ್ರು ನನ್ನ ಪಲ್ಲಕ್ಕಿಯನ್ನು ಎತ್ಕೊಂಡು ಬರ್ತೀರಾ, ಮತ್ತೆ ಸಮಯಕ್ಕೆ ಸರಿಯಾಗಿ ಸುಲ್ತಾನರ ರಾಜ್ಯಸಭೆಗೆ ಕರ್ಕೊಂಡು ಹೋಗ್ತೀರಾ. ನಿಂತ್ಕೊಳ್ಳಿ ಹುಜೂರ್, ನೀವು ಒಳಗಡೆ ಹೋಗೋ ಹಾಗಿಲ್ಲ. ಎಷ್ಟು ಧೈರ್ಯ ಇವನಿಗೆ! ನನ್ನ ಖಜೂರ್ ಅಂತ ಇದ್ದಾನೆ. ಇಲ್ಲ ಇಲ್ಲ ಆಚಾರ್ಯರೇ, ಖಜೂರ್ ಅಲ್ಲ, ಹುಜೂರ್. ಹುಜೂರ್ ಉರ್ದುನಲ್ಲಿ ಮಾನ್ಯರೇ, ಮಹೋದಯ ಅಂತ ಗೌರವ ಕೊಡ್ತಿದ್ದಾರೆ. ಇದು ಯಾವ ರೀತಿಯಾದಂತ ಪದ್ಧತಿ? ಮಹೋದಯರನ್ನ ಬಾಗಿಲ ಬಳಿ ನಿಲ್ಸಿ ಮಾತನಾಡಿಸುವಂಥದ್ದು. ಶಾಪ ಕೊಟ್ಬಿಡ್ತೀನಿ ಇವ್ರಿಗೆಲ್ಲ. ಬೇಡ ಆಚಾರ್ಯರೇ, ನಾನ್ ಮಾತಾಡ್ತೀನಿ. ನೋಡಿ ಮಹೋದಯರೇ, ನಾವು ವಿಜಯನಗರದಿಂದ ಬಂದಿದ್ದೀವಿ. ನಿಮ್ಮ ಸುಲ್ತಾನ್ರೆ ನಮಗೆ ಸ್ವಯಂ ಆಹ್ವಾನ ಕೊಟ್ಟಿದ್ದಾರೆ. ಹುಜೂರ್, ಈ ವಿಷಯ ನಮ್ದಕ್ಕೆ ಚೆನ್ನಾಗಿ ಗೊತ್ತು. ಆದ್ರೆ ಎಲ್ಲಿವರೆಗೂ ಬಾಬಾ ಫಕ್ರುದ್ದೀನ್, ನೀವು ದರ್ಬಾರಿಗೆ ಪ್ರವೇಶ ಮಾಡೋ ಸಮಯ, ನಕ್ಷತ್ರಗಳನ್ನ ನೋಡಿ ನಿರ್ಧಾರ ಮಾಡೋ ತನಕ ನಾವು ದರ್ಬಾರ್ ಒಳಗಡೆ ನಿಮ್ಮನ್ನ ಬಿಡೋಕ್ಕಾಗಲ್ಲ. ನೀವು ಸ್ವಲ್ಪ ಹೊತ್ತು ಕಾಯ್ಬೇಕಾಗತ್ತೆ. ಇದಕ್ಕೆ ನಮ್ಗೆ ಕ್ಷಮೆ ಇರ್ಲಿ. ಬಾಬಾ ಫಕ್ರುದ್ದೀನ್? ಹೌದಾ? ನೀವು ನಮಗೆ ಪರಿಚಯ ಮಾಡ್ಕೊಡ್ತೀರಾ ನಿಮ್ಮ ಮಹಾನುಭಾವ ಬಾಬಾ ಫಕ್ರುದ್ದೀನ್ ಬಗ್ಗೆ? ಅವರು ಖಗೋಳಶಾಸ್ತ್ರದ ಪ್ರಖ್ಯಾತಿ, ನಕ್ಷತ್ರಗಳ ಬಗ್ಗೆ ಚೆನ್ನಾಗಿ ಗೊತ್ತು, ಎಲ್ಲಾ ಜ್ಞಾನನೂ ಗೊತ್ತು ಅವ್ರಿಗೆ. ಪ್ರತಿಯೊಂದು ವಿಷಯದ ಬಗ್ಗೆನೂ ಕಂಡುಹಿಡಿತಾರ ಅವರು. ಸುಲ್ತಾನರು ಅವರ ಮಾತನ್ನ ಕೇಳದೆ ಅವ್ರ ಹೊಟ್ಟೆ ಕೂಡ ಹಗುರ ಮಾಡ್ಕೊಳ್ಳೋದಿಲ್ಲ ಅವರು. ಸರಿ, ಅದ್ಭುತ ಅದ್ಭುತ. ಕೇಳ್ಕೊಂಡ್ರೆ ಆಚಾರ್ಯರೇ, ನಿಮ್ ತರಾನೇ ಇಲ್ಲಿ ಒಬ್ಬ ರಾಜ ಬಾಬಾ ಫಕ್ರುದ್ದೀನ್ ಅಂತ ಇದ್ದಾರೆ. ಯಾವ ತರ ನಮಗ್ ನೀವಿದಿರೋ ಹಾಗೆ. ನಾನು ರಾಜ ಪುರೋಹಿತ, ರಾಜ ಫಕೀರ ಅಲ್ಲ. ನನಗಿಂತ ಮಹಾನ್ ವ್ಯಕ್ತಿ ಯಾರಿರ್ತಾರೆ? ನಾನು ಸರ್ವಶಕ್ತಿಶಾಲಿ. ನನಗಿಂತ ದೊಡ್ಡವ್ರು ಯಾರು? ಅವರೇ ನಿಮ್ಮನ್ನಿಲ್ಲಿ ತಡೆದು ನಿಲ್ಸಿದಾರಲ್ವಾ? ಬರ್ದಾಶ್ತ್ ಕೆ ಬಾಹರ್ ಹೇ ಬಾಬಾ, ಬರ್ದಾಶ್ತ್ ಕೆ ಬಾಹರ್. ಹೈರಾನಾಗಿದ್ದೀವಿ ನಾವು. ಯಾರಿಗೆ ನಾನು ಶಿಕ್ಷೆ ಕೊಡಬಹುದು ಅಂತ ಯಾವುದೇ ವ್ಯಕ್ತಿ ಸಿಗ್ತಾ ಇಲ್ಲ. ಬಾಬಾ, ನನಗ್ ನಾನೇ ಸಜಾ ಕೊಟ್ಕೊಂಡ್ಬಿಡ್ತೀನಿ. ಅಲ್ಲ, ತಬಾ ಮೇಲಿರೋನ್ ಮೇಲೆ ನಂಬಿಕೆ ಇಡಿ. ಯಾರಾದ್ರೂ ಖಂಡಿತ ಸಿಕ್ಕೇ ಸಿಗ್ತಾರೆ. ಅವ್ರ ಮೇಲೆ ನಂಬಿಕೆ ಇಟ್ರೆ ಯಾವತ್ತೂ ಬೇಜಾರು ಮಾಡಲ್ಲ. ಹುಜೂರ್, ವಿಜಯನಗರದಿಂದ ಬಂದ ಅತಿಥಿಗಳು ಕಾಯ್ತಾ ಇದ್ದಾರೆ. ತುಂಬಾ ಹೊತ್ತಿನಿಂದ ನಮ್ಮ ಮೆಹಮಾನ್ ಬಾಗಿಲ ಹತ್ರ ನಿಂತಿದ್ದಾರೆ ಬಾಬಾ. ಯಾವ ಕರೆಯೋದವ್ರನ್ನ ಒಳಗೆ? ಸರಿಯಾದ ಮುಹೂರ್ತಕ್ಕೆ ಸ್ವಲ್ಪ ಸಮಯ ಕಾಯ್ಬೇಕಾಗತ್ತೆ. ನಾನೀಗ್ಲೇ ನೋಡ್ತೀನಿ. ಹೋಗಿ ನಮ್ಮ ಮೆಹಮಾನ್ನ ದರ್ಬಾರಿಗೆ ಕರ್ಕೊಂಡು ಬನ್ನಿ. ಬನ್ನಿ ಬನ್ನಿ, ಸ್ವಾಗತ ನಿಮಗೆ. ಬರ್ದಾಶ್ತ್ಗೆ ಬಾಹರ್ ಆಗಿತ್ತು ನಿಮ್ಮ ಕಾಯುವಿಕೆ. ಪ್ರಣಾಮಗಳು ಸುಲ್ತಾನರೇ. ಪ್ರಣಾಮಗಳು. ನಾವು ನಮ್ಮ ಸಲ್ತನತ್ಗೆ ನಿಮಗೆ ಸ್ವಾಗತ ಮಾಡ್ತಾ ಇದ್ದೀವಿ. ಖುಷಾಮುದ್ದೀನ್, ಖುಷಾಮುದ್ದೀನ್.
ಹಾಗಿದ್ರೆ ನೀವೇ ಮಡಿಕೆಯಲ್ಲಿ ಬುದ್ಧಿ ತುಂಬಿಸಿ ಕಳಿಸಿದಂತಹ ಆ ಅದ್ಭುತ ಬುದ್ಧಿ ಇರುವಂತಹ ಪಂಡಿತ ರಾಮಕೃಷ್ಣ ಅಂತ ಅವರು. ಪಂಡಿತ ರಾಮಕೃಷ್ಣರು ನೀವೇ? ಹಾಗಿದ್ರೆ ಈ ಶಖ್ಸ್ ಯಾರು? ನಾನು. ಇವರು ನಮ್ಮ ಗುರುಗಳು. ನಮ್ ಜೊತೆ ವಿಹಾರ ಮಾಡ್ತಾ ಹಾಗೆ ಬಂದ್ಬಿಟ್ರು ಅಷ್ಟೇ. ವಿಹಾರ ಮಾಡೋದಕ್ ಬಂದ್ರ? ಮೂರ್ಖ ಬಾಲಕ ಪರಿಹಾಸ್ಯ ಮಾಡ್ತಾ ಇದ್ದಾನೆ. ವಾಸ್ತವದಲ್ಲಿ ಏನೇನಿದೆಯೋ ಅದು ನಾನೇ. ನಾನು ರಾಜ ಪುರೋಹಿತ ತಾತಾಚಾರ್ಯ. ನೆನ್ಪಾಯ್ತು ಹುಜೂರ್, ನಾನ್ ಮರ್ತೋಗಿದ್ದೆ. ನಾನೇ ಆಮಂತ್ರಣ ಪತ್ರದಲ್ಲಿ ಪಂಡಿತ ತಾತಾಚಾರ್ಯ ಅವರ ಹೆಸರನ್ನ ಬರೆದಿದ್ದೆ. ಆದ್ರೆ ಈಗ ನನಗೆ ನೆನ್ಪಾಯ್ತು, ಅದು ಪಂಡಿತ ರಾಮಕೃಷ್ಣ ಅಂತ. ಇವ್ರೇನೆ ಬುದ್ಧಿಯಿಂದ ತುಂಬಿಸಿರೋ ಮಡಿಕೆನ ನಿಮ್ಮ ಮುಂದೆ ಪ್ರಸ್ತುತ ಮಾಡಿದ್ದಾರೆ. ಉತ್ತಮ ಸುಲ್ತಾನ್ರೆ, ಇವರು ಉತ್ತಮವಾಗಿ ಹೇಳ್ತಾ ಇದ್ದಾರೆ. ಆದ್ರೆ ವಾಸ್ತವದಲ್ಲಿ ಸ್ವಯಂ ಶ್ರೀ ಕೃಷ್ಣದೇವರಾಯರು ನನ್ನನ್ನ ಖುದ್ದಾಗಿ ಇಲ್ಲಿಗೆ ಕಳಿಸ್ಕೊಟ್ಟಿದ್ದಾರೆ, ಸಂಧಾನ ಮತ್ತು ಅದರ ಷರತ್ತುಗಳ ಬಗ್ಗೆ ವಿಚಾರ ವಿಮರ್ಶೆ ಮಾಡೋದಕ್ಕೆ. ಸರಿಯಾಗಿ ಹೇಳಿದ್ರಿ ನೀವು. ನಿಮ್ಮೆಲ್ಲರಿಗೂ ಸ್ವಾಗತವಿದೆ. ಮತ್ತೆ ನಿಮ್ಮೆಲ್ಲರ ಅವಶ್ಯಕತೆಗಳನ್ನ ಇಲ್ಲಿ ಪೂರೈಸಲಾಗುತ್ತೆ. ಧನ್ಯವಾದಗಳು ಸುಲ್ತಾನ್ರೆ. ಹಾ, ಮತ್ತೆ ಇದು ರಾಜಪತ್ರ. ಮಹಾರಾಜ ಶ್ರೀ ಕೃಷ್ಣದೇವರಾಯರೇ ಸ್ವಯಂ ಬರೆದಿದ್ದಾರೆ ತಮಗಾಗಿ. ಬರ್ದಾಶ್ಗೆ ಬಾಹರಾಗಿದೆ ಇದು. ಈ ಪತ್ರದಲ್ಲಿ ಬರೆದಿರೋದು ಅದು ನಿಜನಾ? ನಿಜ. ಅದರಲ್ಲಿ ಬರೆದಿರೋ ಪ್ರತಿಯೊಂದು ಶಬ್ದವೂ ನಿಜ. ಮಹಾರಾಜ ಸ್ವಯಂ ಅದನ್ನು ಬರೆಸಿದ್ದು. ಕ್ಷಮಿಸಿ ಸುಲ್ತಾನ್ರೆ, ದಯವಿಟ್ಟು ಹೇಳಿ ಇದರಲ್ಲಿ ಏನ್ ಬರೆದಿದ್ದಾರೆ? ಆಧರಣೀಯ ಸುಲ್ತಾನ್, ಪಂಡಿತ್ ರಾಮಕೃಷ್ಣ ಮತ್ತು ಆಚಾರ್ಯ ದತ್ತಾಚಾರ್ಯರವರು ನಮ್ಮ ರಾಜ್ಯದ ಕಳ್ಳರು ಮತ್ತು ಅಧಾರ್ಮಿಕ ಪುರುಷರು ನಮ್ಮ ರಾಜ್ಯದ ಅಮೂಲ್ಯವಾದ ರತ್ನವನ್ನು ಕದ್ದಿದ್ದಾರೆ. ನಾನಿವರಿಬ್ಬರನ್ನ ವಿಶೇಷವಾದ ಯೋಜನೆಯಲ್ಲಿ ನಿಮ್ಮ ದರ್ಬಾರಿಗೆ ಕಳಿಸ್ತಿದ್ದೀನಿ. ಒಂದು ವೇಳೆ ನಿಮಗೆ ನನ್ನ ಒಪ್ಪಂದ ಒಪ್ಪಿಗೆಯಾದ್ರೆ ಇವರನ್ನ ಮಾತ್ರ ವಾಪಸ್ ಕಳಿಸ್ಬೇಡಿ. ಪೂರ್ಣ ಅಮಾವಾಸ್ಯೆ ದಿನ ನೀವೇ ಸ್ವಯಂ ಇವರನ್ನ ಗಲ್ಲಿಗೇರಿಸಿ ಇವರಿಬ್ಬರನ್ನ ಸ್ವರ್ಗಕ್ಕೆ ಕಳಿಸಿ. ಇದು ನನ್ನ ಆದೇಶ. ಇದು ಸಂಪೂರ್ಣವಾದ ಮೇಲೇನೆ ನಾವು ಒಪ್ಪಂದ ಮಾಡ್ಕೊಳ್ಳೋಣ. ಇಲ್ಲ ಅಂದ್ರೆ ನಮ್ಮಿಬ್ಬರ ಸಂಬಂಧ ಉಳಿಯೋದಿಲ್ಲ. ಈ ಖುಷಿ ಬರ್ದಾಶ್ಗೆ ಬಾಹರಾಗಿದೆ. ಗುರುಗಳೇ, ಸಮಾಧಾನ ಮಾಡ್ಕೊಳ್ಳಿ. ಬರ್ದಾಶ್ಗೆ ಬಾಹರ್. ಇದೆಂತ ಪರಿಹಾಸ್ಯ ಸುಲ್ತಾನ್ರೆ. ನೀವೇ ಸ್ವಯಂ ನಮಗೆ ಆಮಂತ್ರಣ ಕೊಟ್ಟು ಕರೆಸಿದ್ದು, ಮತ್ತೆ ನಂತರ ನಡೆದಂತ ಈ ರೀತಿಯ ವ್ಯವಹಾರ, ಇದ್ರ ತಾತ್ಪರ್ಯವೇನು? ನಾವು ಸ್ವತಃ ನಿಮಗಿದನ್ನ ಹೇಳಬೇಕು ಅಂತ ಇದ್ವಿ, ಆದ್ರೆ ನಮ್ಗೆ ನಂಬೋಕ್ಕಾಗ್ತಾ ಇಲ್ಲ. ಸುಲ್ತಾನ್ರೆ, ಅವಶ್ಯವಾಗಿ ಆ ಪತ್ರವನ್ನು ಓದಿದವರು ತಪ್ಪು ಮಾಡಿರುವಂತದ್ದು. ಇಲ್ಲ ಒಂದ್ ವೇಳೆ ಇವರಿಗೆ ಪತ್ರ ಓದೋದು ಅಭ್ಯಾಸವೇ ಇಲ್ವೇನೋ? ತಗೊಳ್ಳಿ, ನೀವೇ ಸ್ವತಃ ಓದಿ. ನಿಮಗೆ ಚೆನ್ನಾಗಿ ಓದೋಕೆ ಬರುತ್ತಲ್ವಾ? ನಂಬೋಕೆ ಆಗ್ತಿಲ್ವಲ್ಲ ಇದನ್ನ.
ಮಹಾರಾಜರು ಹೀಗೆ ಮಾಡೋಕ್ ಸಾಧ್ಯ? ಇಲ್ಲ ಇಲ್ಲ, ಮಹಾರಾಜರು ಹೀಗೆ ಮಾಡೋಕ್ ಸಾಧ್ಯನೇ ಇಲ್ಲ. ನಮಗೇನ್ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಮಹಾರಾಜರು ನಿಮ್ಮಿಬ್ರನ್ನ ಸಾಯೋದಕ್ಕೆ ನಮ್ಮ ಹತ್ರನೇ ಯಾಕೆ ಕಳ್ಸಿದ್ರು ಅಂತ. ನಾವೇನಿಲ್ಲಿ ಚಿನ್ನದ ಹಗ್ಗದಿಂದ ನೇಣು ಹಾಕ್ತಿವಿ ಏನೋ, ಅಲ್ಲೇ ಗಲ್ಲಿಗೇರಿಸ್ಬೋದಿತ್ತಲ್ಲ. ಹುಜೂರ್, ನನಗನ್ನಿಸ್ತಾ ಇದೆ ಇವರು ಸಾಧಾರಣ ಮನುಷ್ಯರಲ್ಲ, ದೊಡ್ಡ ಅಪರಾಧಿಗಳು. ಅದಕ್ಕೆ ಇವರಿಗೆ 2 ಶಿಕ್ಷೆ ಕೊಡ್ತಿದ್ದಾರೆ. ಒಂದು ಜೀವಾವಧಿ ಶಿಕ್ಷೆ, ಇಲ್ಲಾಂದ್ರೆ ಗಲ್ಲು ಶಿಕ್ಷೆ. ಮಹಾರಾಜರಿಗೆ ಇದೇ ಆಸೆ ಅನ್ಸುತ್ತೆ. ಏನ್ ಹುಡುಕ್ತಿದ್ದೀರಾ ಸುಲ್ತಾನರೇ? ನಿನ್ನೊಳಗಡೆ ಇರೋ ಗುನೆಗಾರನ ಹುಡುಕ್ತಾ ಇದ್ದೀನಿ. ನೀವು ನೋಡೋಕೇನೋ ಸಜ್ಜನರ ತರನೇ ಇದ್ದೀರಾ. ಏನ್ ತಪ್ಪು ಮಾಡಿದ್ದೀರಾ ನೀವು? ಹುಜೂರ್, ಅಮಾಯಕತೆಯನ್ನು ನೋಡಿ ಯಾಮಾರಬೇಡಿ. ಇದು ನಕ, ಸುಳ್ಳಿನ ಮುಖವಾಡ. ಪ್ರತಿಯೊಬ್ಬ ಮನುಷ್ಯನು ಅಮಾಯಕನ ರೀತಿಯಲ್ಲಿ ನಟಿಸ್ತಾನೆ. ಯಾವುದೇ ಮುಖವಾಡವಿಲ್ಲ. ನಾವಂತೂ ಸೀದಾ ಸಾದಾ ಜನರು, ನಾವಂತೂ ತುಂಬಾ ಅಮಾಯಕರು. ಯಾವುದೇ ಅಪರಾಧವನ್ನು ಮಾಡಿಲ್ಲ ಸುಲ್ತಾನ್ರೆ. ಗಜಬ್! ಹುಜೂರ್, ಪಂಡಿತ ತಾತಾಚಾರ್ಯರ ಮಾತನ್ನ ಮಾತ್ರ ನಂಬೇಡಿ. ಇವನ ಮುಖ ನೋಡ್ತಾ ಇದ್ರೆ ಕಳ್ಳ ಮೋಸಗಾರನ ರೀತಿಯೇ ಕಾಣ್ತಾ ಇದೆ. ಹೋದ್ವಾರ ಕೋಳಿ ಕಳ್ಳ ಸಿಕ್ಕಿದ್ನಲ್ಲ, ಅವನ್ ತರನೇ ಮುಖ ಇದೆ ಇವನ್ಗೆ. ಅದೇ ಸಾಧ್ಯ? ನಾವು ನಿಮ್ಮಿಂದ ಏನನ್ನ ತಿಳಿಯ ಬಯಸಿದ್ದೇವೆ ಅಂದ್ರೆ ನೀವು ಅಂತಹ ಅಕ್ಷಮ್ಯ ಅಪರಾಧವನ್ನ ಏನ್ ಮಾಡಿದ್ದೀರಾ ಅಂತ. ಯಾಕೆ ನಿಮಗೆ ಮಹಾರಾಜರು ಗಲ್ಲು ಶಿಕ್ಷೆಯನ್ನ ಕೊಡಬೇಕು ಅಂತಿದ್ದಾರೆ ಅಂತ. ರಾಮ, ಖಂಡಿತವಾಗಿ ನೀನು ಅಧಿಕ ಪ್ರಸಂಗತನ ತೋರಿಸಿದ್ಯಾ ಇವಾಗ. ಅದಕ್ಕೆ ಮಹಾರಾಜರು ಕೋಪ ಮಾಡ್ಕೊಂಡು ಈ ಹುಚ್ಚನ ಹತ್ರ ನಿನ್ನ ಸಾಯೋಕ್ ಬಿಟ್ಟಿದ್ದಾರೆ. ಬರ್ದಾಶ್ಗೆ ಬಾಹರ್ ಆಗಿದೆ ಇದು. ಸವಾಲ್ ಕೇಳಿದ್ವಿ ನಾವು ನಿಮ್ಗೆ. ಅಂತ ಯಾವ ಅಕ್ಷಮ್ಯ ಅಪರಾಧವನ್ನ ಮಾಡಿದ್ದೀರಾ ನೀವು? ಯಾವುದಕ್ಕಾಗಿ ನಿಮಗೆ ಮಹಾರಾಜರು ಗಲ್ಲು ಶಿಕ್ಷೆ ಕೊಡಬೇಕು ಎಂದಿದ್ದಾರೆ? ಅದು ನಮಗೆ ಏನು ಗೊತ್ತಿಲ್ಲ ಸುಲ್ತಾನ್ರೆ. ಯಾವಾಗ ನೆನಪಾಗುತ್ತೋ ಅವಾಗ ನಾವು ಖಂಡಿತ ಹೇಳ್ತೀವಿ. ಹೌದು, ಖಂಡಿತ ಹೇಳ್ತೀವಿ. ಅದಕ್ಕೂ ಮೊದಲು ನಿಮ್ಮ ಪ್ರಾಣ ಪಕ್ಷಿಗಳು ಇಲ್ಲಿಂದ ಹಾರಿ ಹೋಗುತ್ತೆ, ಗೊತ್ತಾ ಜನಾಬ್? ಇಲ್ಲ, ನಮ್ಮನ್ನ ಬಿಟ್ಬಿಡಿ. ನಮ್ಮನ್ನ ನೇಣಿಗೇರಿಸ್ಬೇಡಿ ಸುಲ್ತಾನ್. ನಮ್ಮನ್ನ ಬಿಟ್ಬಿಡಿ. ಅದು ಹೇಗೆ ಬಿಟ್ಬಿಡೋಕ್ ಸಾಧ್ಯ? ಮಹಾರಾಜರ ಸಂದೇಶವದು. ಅದು ರಾಜಮುದ್ರೆ ಇರುವಂಥದ್ದು. ಮಹಾರಾಜರು ಹೇಳಿದ್ದಾರೆ ಅಂದಮೇಲೆ ಅದು ಹಾಗೆ ತೀರುತ್ತೆ. ಪೂರ್ಣ ಅಮಾವಾಸ್ಯೆಯ ರಾತ್ರಿಯೊಂದು ನಿಮ್ಮಿಬ್ಬರಿಗೂ ಗಲ್ಲು ನೀಡಲಾಗುತ್ತೆ. ಯಾಕಂದ್ರೆ ನಾವು ಆ ರೀತಿ ಮಾಡಲಿಲ್ಲ ಅಂದ್ರೆ ಮಹಾರಾಜರ ಮತ್ತು ನಮ್ಮ ಸಂಬಂಧಗಳು ಹಾಳಾಗ್ಬಿಡುತ್ತೆ, ರಿಶ್ತಾ ಹಾಳಾಗ್ಬಿಡುತ್ತೆ. ಮತ್ತೆ ನೀವು ಯೋಚನೆ ಮಾಡಿ ಸುಲ್ತಾನ್ರೆ, ಶಿಕ್ಷೆ ಕೊಡೋದಿಕ್ಕೆ ಇಲ್ಲಿಗೆ ಯಾಕೆ ಕಳಿಸ್ಬೇಕು ಅವರು? ಅಲ್ಲ, ಇದು ಮಾಮೂಲು ವಿಷಯ ಅಲ್ಲ ಹುಜೂರ್. ಬರೀ ಮಹಾರಾಜ ಅಷ್ಟೇ ಅಲ್ಲ, ನಿಮ್ಗೆ ಶಿಕ್ಷೆ ಕೊಡೋ ಅಭ್ಯಾಸ ಇದೆ ಅಂತ ಈ ವಿಷಯ ಇಡೀ ಜಗತ್ಗೆ ಗೊತ್ತು. ಅಭ್ಯಾಸನ? ಹಾಗೆ ನಿಮ್ಮ ಮಲಬದ್ಧತೆಗೂ ಕೂಡ. ಮಹಾರಾಜರು ನಿಮ್ಮ ಸ್ನೇಹ ಸಂಬಂಧಕ್ಕೆ ಕೈ ಚಾಚಿದ್ದಾರೆ. ಅವರ ಕೆಲಸ ಕೂಡ ಆಗುತ್ತೆ, ಹಾಗೆ ನಿಮ್ ಹೊಟ್ಟೆ ಕೂಡ ಸ್ವಚ್ಛ ಆಗುತ್ತೆ. ಆಫರೀಂ ಬಾಬಾ, ಆಫರೀಂ. ಎಂತ ಮಾತು ಹೇಳಿದ್ರಿ ನೀವು? ನಮ್ಮಿಷ್ಟೆಲ್ಲ ಸವಾಲುಗಳಿಗೆ ಉತ್ತರ ಒಂದೇ ಕ್ಷಣದಲ್ಲಿ ಕೊಟ್ಬಿಟ್ರಿ ನೀವು. ಇವರೆಲ್ಲರಿಗೂ ಸಜಾ ಸಿಕ್ಕೇ ಸಿಗುತ್ತೆ.